ನಮಸ್ಕಾರ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಹಾಗೂ ಪ್ರೀತಿಯ ಸ್ವಾಗತ. ಇವತ್ತು ಜುಲೈ 26 ಭಾನುವಾರ. ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೆ, ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ತಾಯಂದಿರಿಗೆ ಹಾಗೂ ಸಹೋದರಿಯರಿಗೆ ಇಂದಿನ ಬಿಗ್ ಅಪ್ಡೇಟ್ ಮಹತ್ವದ ಸುದ್ದಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ 31ನೇ ಮತ್ತು 32ನೇ ಕಂತಿನ ಹಣ ಬಿಡುಗಡೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಅವರು ನೀಡಿರುವ ಸ್ಪಷ್ಟನೆಯ ಸಂಪೂರ್ಣ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಮತ್ತು ಪ್ರಸ್ತುತ ಪರಿಸ್ಥಿತಿ. ಬಂಧುಗಳೇ, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆಯಾಗಿದೆ. ಪ್ರತಿಯೊಂದು ಬಡ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಇದುವರೆಗೆ 1ನೇ ಕಂತಿನಿಂದ 30ನೇ ಕಂತಿನವರೆಗೆ ಹಣವನ್ನು ಹಂತ ಹಂತವಾಗಿ ಯಶಸ್ವಿಯಾಗಿ ನೀಡಲಾಗಿದೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅನೇಕ ಮಹಿಳೆಯರ ಖಾತೆಗೆ ಹಣ ತಲುಪಿಲ್ಲ. ಕೆಲವರಿಗೆ 1-2 ಕಂತು ಬಾಕಿ ಇದ್ದರೆ, ಇನ್ನು ಕೆಲವರಿಗೆ 3-4 ಕಂತುಗಳ ಹಣ ಬಾಕಿಯಿದೆ. ಈ ಎಲ್ಲ ಗೊಂದಲಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖ ಸ್ಪಷ್ಟನೆಗಳನ್ನು ನೀಡಿದ್ದಾರೆ. 31 ಮತ್ತು 32ನೇ ಕಂತಿನ 4,000 ರೂಪಾಯಿ ಹಣ ಜಮೆ ವಿವರ. ಪ್ರಸ್ತುತ ರಾಜ್ಯಾದ್ಯಂತ ಇರುವ ಸುಮಾರು 1,27 ಲಕ್ಷಕ್ಕೂ ಅಧಿಕ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಮುಂದಿನ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಬಹಳಷ್ಟು ಜನರಿಗಿರುವ ದೊಡ್ಡ ಪ್ರಶ್ನೆಯೆಂದರೆ, ಸರ್ಕಾರ 31ನೇ ಮತ್ತು 32ನೇ ಕಂತಿನ ಹಣವನ್ನು ಒಟ್ಟಿಗೆ ಅಂದರೆ 4,000 ರೂಪಾಯಿ ಜಮೆ ಮಾಡುತ್ತದೆಯೇ ಅಥವಾ ಕೇವಲ 2,000 ರೂಪಾಯಿ ಬಿಡುಗಡೆ ಮಾಡುತ್ತದೆಯೇ ಎಂಬುದು. ಸರ್ಕಾರದಿಂದ ಲಭ್ಯವಾಗಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಪ್ರಸ್ತುತ ಸರ್ಕಾರವು ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲು ಚಾಲನೆ ನೀಡಿದೆ. ಮೊದಲ ಹಂತದಲ್ಲಿ 31ನೇ ಕಂತಿನ 2,000 ರೂಪಾಯಿ ಮೊತ್ತವನ್ನು ಅರ್ಹ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಗದಗ್, ಧಾರವಾಡ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಂದ ಹಿಡಿದು ದಕ್ಷಿಣ ಕರ್ನಾಟಕದ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ರಾಮನಗರ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳವರೆಗೂ ಪ್ರತಿಯೊಂದು ಜಿಲ್ಲೆಯ ಅರ್ಹ ಮಹಿಳೆಯರಿಗೆ ಹಣ ತಲುಪುತ್ತಿದೆ. ಯೋಜನೆಗೆ ಅನ್ವಯಿಸುವ 3 ಪ್ರಮುಖ ನಿಬಂಧನೆಗಳು. ಬಂಧುಗಳೇ, ಪ್ರಸ್ತುತ ಸರ್ಕಾರವು ತಂತ್ರಾಂಶದಲ್ಲಿ ಅಂದರೆ ಸಾಫ್ಟ್ವೇರ್ ವೆರಿಫಿಕೇಷನ್ ನಲ್ಲಿ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸುತ್ತಿದ್ದು, 3 ಮುಖ್ಯ ಕಾರಣಗಳಿದ್ದಾಗ ಫಲಾನುಭವಿಗಳನ್ನು ಅನರ್ಹಗೊಳಿಸಲಾಗುತ್ತಿದೆ. ಅವುಗಳನ್ನು ಪ್ರತಿಯೊಬ್ಬರೂ ತಿಳಿಯಬೇಕು. ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪಾವಿತ. ಅರ್ಜಿದಾರರಾಗಲಿ ಅಥವಾ ಅವರ ಪತಿಯಾಗಲಿ ಆದಾಯ ತೆರಿಗೆ ಪಾವಿಸುತ್ತಿದ್ದರೆ ಅಂತಹ ಕುಟುಂಬಗಳಿಗೆ ಈ ಹಣ ಸಿಗುವುದಿಲ್ಲ. ಪ್ರಸ್ತುತ ಕಂದಾಯ ಇಲಾಖೆ ಹಾಗೂ ಐಟಿ ಡೇಟಾಬೇಸ್ ಅನ್ನು ಗೃಹಲಕ್ಷ್ಮಿ ಡೇಟಾಬೇಸ್ ಜೊತೆ ಲಿಂಕ್ ಮಾಡಲಾಗಿದ್ದು, ತೆರಿಗೆ ಪಾವತಿದಾರರ ಅರ್ಜಿಗಳು ತಾನಾಗಿಯೇ ಅನರ್ಹಗೊಳ್ಳುತ್ತವೆ. ಕುಟುಂಬದ ವಾರ್ಷಿಕ ಆದಾಯದ ಮಿತಿ. ಯಾವ ಕುಟುಂಬದ ಒಟ್ಟು ವಾರ್ಷಿಕ ಆದಾಯವು 3 ಲಕ್ಷ ರೂಪಾಯಿಗಿಂತ ಹೆಚ್ಚು ಇರುತ್ತದೆಯೋ ಅಂತಹ ಕುಟುಂಬದ ಯಜಮಾನಿಯರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. 4 ಚಕ್ರ ವಾಹನಗಳ ನಿಯಮ. ವೈಟ್ ಬೋರ್ಡ್ ಮತ್ತು ಯೆಲ್ಲೋ ಬೋರ್ಡ್. ಇಲ್ಲಿ ಜನರು ಗೊಂದಲಕ್ಕೊಳಗಾಗುವ ಅಗತ್ಯವಿಲ್ಲ. ವೈಟ್ ಬೋರ್ಡ್ ಅಂದರೆ ಖಾಸಗಿ ಕಾರು. ಸ್ವಂತ ಬಳಕೆ ವೈಟ್ ಬೋರ್ಡ್ ಕಾರು ಹೊಂದಿರುವ ಕುಟುಂಬಗಳನ್ನು ಶ್ರೀಮಂತ ಅಥವಾ ಆರ್ಥಿಕವಾಗಿ ಸಬಲ ಕುಟುಂಬಗಳೆಂದು ಪರಿಗಣಿಸಿ ಅನರ್ಹಗೊಳಿಸಲಾಗುತ್ತದೆ. ಯೆಲ್ಲೋ ಬೋರ್ಡ್ ಅಂದರೆ ವಾಣಿಜ್ಯ ವಾಹನ. ಜೀವನೋಪಾಯಕ್ಕಾಗಿ ಬಾಡಿಗೆಗೆ ಓಡಿಸುವ ಟ್ಯಾಕ್ಸಿ, ಆಟೋ, ಗೂಡ್ಸ್ ವಾಹನ ಅಥವಾ ಯೆಲ್ಲೋ ಬೋರ್ಡ್ ಕಾರು ಹೊಂದಿರುವ ಕುಟುಂಬಗಳಿಗೆ ಯಾವುದೇ ತೊಂದರೆಯಿಲ್ಲ. ಅಂತಹ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಿಯೂ ಸಿಗುತ್ತದೆ. ಹಣ ಬಾರದಿರಲು ತಾಂತ್ರಿಕ ಕಾರಣಗಳು ಮತ್ತು ಪರಿಹಾರ. ನಿಮಗೆ ಆರಂಭದಲ್ಲಿ ಹಣ ಬಂದು ಈಗ ಕಳೆದ 5-6 ತಿಂಗಳುಗಳಿಂದ ಹಣ ತಡೆಹಿಡಿಯಲ್ಪಟ್ಟಿದ್ದರೆ ಅದಕ್ಕೆ ಪ್ರಮುಖ ತಾಂತ್ರಿಕ ಕಾರಣಗಳಿರುತ್ತವೆ. ಅವುಗಳನ್ನು ಸರಿಪಡಿಸಿಕೊಂಡರೆ ನಿಮ್ಮ ಬಾಕಿ ಉಳಿದ ಎಲ್ಲಾ ಕಂತುಗಳು ಒಟ್ಟಿಗೆ ಬರುತ್ತವೆ. ಮುಖ್ಯ ಕಾರಣಗಳು: ಎನ್ಪಿಸಿಐ ಮತ್ತು ಆಧಾರ್ ಸೀಡಿಂಗ್ ಮಾಫಿದ್ದಿರದೀಕೆ. ನಿಮ್ಮ ಸಕ್ರಿಯ ಬ್ಯಾಂಕ್ ಖಾತೆಗೆ ಎನ್ಪಿಸಿಐ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ
ಮ್ಯಾಪಿಂಗ್ ಮತ್ತು ಡಿಬಿಟಿ ಸಕ್ರಿಯವಾಗಿರಬೇಕು. ಇ-ಕೆವೈಸಿ ಪೂರ್ಣಗೊಂಡದಿರದೀಕೆ. ಬ್ಯಾಂಕ್ ಖಾತೆಗೆ ನಿಯಮಿತವಾಗಿ ಇ-ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸದಿದ್ದರೆ ಖಾತೆ ನಿಷ್ಕ್ರಿಯಗೊಂಡು ಹಣ ರಿಜೆಕ್ಟ್ ಆಗುತ್ತದೆ. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ವ್ಯತ್ಯಾಸವಿದ್ದರೆ, ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರಿನ ಅಕ್ಷರಗಳು ಒಂದೇ ರೀತಿ ಇರಬೇಕು. ಸಣ್ಣ ವ್ಯತ್ಯಾಸವಿದ್ದರೂ ತಂತ್ರಾಂಶ ಅರ್ಜಿ ಹೋಲ್ಡ್ನಲ್ಲಿಡುತ್ತದೆ. ಮರು ಅರ್ಜಿ ಅಥವಾ ತಿದ್ದುಪಡಿಗೆ ಅಗತ್ಯವಿರುವ ದಾಖಲೆಗಳು. ನಿಮ್ಮ ಅರ್ಜಿಯನ್ನು ಸರಿಪಡಿಸಲು ಹಾಗೂ ಮರು ಅಪ್ಲೋಡ್ ಮಾಡಲು ಕೆಳಗಿನ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಗ್ರಾಮವನ್, ಕರ್ನಾಟಕವನ್, ಬೆಂಗಳೂರುವನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ. ವೋಟರ್ ಐಡಿ, ಸಕ್ರಿಯ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜೆರಾಕ್ಸ್, ಅಕೌಂಟ್ ನಂಬರ್ ಮತ್ತು ಐಎಫ್ಎಸ್ಸಿ ಸ್ಪಷ್ಟವಾಗಿರಬೇಕು. ಆಧಾರ್ ಕಾರ್ಡ್ ಜೆರಾಕ್ಸ್, ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಮೂಲ ಅರ್ಜಿ ಸ್ವೀಕೃತಿ ನಮೂನೆ, ಒರಿಜಿನಲ್ ಅಕ್ನಾಲೆಜ್ಮೆಂಟ್ ಕಾಪಿ. ಪಡಿತರ ಚೀಟಿ ಜೆರಾಕ್ಸ್. ಈ ದಾಖಲೆಗಳನ್ನು ನೀಡಿ ತಿದ್ದುಪಡಿ ಮಾಡಿಸಿದ ತಕ್ಷಣ ನಿಮ್ಮ ಅರ್ಜಿ ಸಕ್ರಿಯಗೊಂಡು ಬಾಕಿ ಉಳಿದ ಎಲ್ಲಾ ಕಂತುಗಳ ಹಣ ಒಂದೇ ಬಾರಿಗೆ ನಿಮ್ಮ ಖಾತೆಗೆ ಬರಲಿದೆ. ಪ್ರಿಯ ಬಂಧುಗಳೇ, ಸರ್ಕಾರವು ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮುಖಾಂತರ ಜಮೆ ಮಾಡುತ್ತಿರುವುದರಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಸಂಪೂರ್ಣವಾಗಿಲ್ಲವಾಗಿದೆ. ಯಾರಾದರೂ ಗೃಹಲಕ್ಷ್ಮಿ ಹಣ ಕೊಡಿಸುತ್ತೇವೆ ಎಂದರೆ ಯಾವುದೇ ಕಾರಣಕ್ಕೂ ನೀಡಬೇಡಿ. ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಅಧಿಕೃತ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಶೀಲಿಸಿಕೊಳ್ಳಿ. ಈ ಪ್ರಮುಖ ಮಾಹಿತಿಯನ್ನು ರಾಜ್ಯದ ಪ್ರತಿಯೊಬ್ಬ ತಾಯಂದಿರಿಗೂ ಹಾಗೂ ಗ್ರೂಪ್ಗಳಿಗೂ ಶೇರ್ ಮಾಡಿ. ಇದೇ ರೀತಿಯ ನಿಜವಾದ ಮತ್ತು ಅಧಿಕೃತ ಸರ್ಕಾರಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.